73, 74, 75, 76, 77, 78, 79. ಏನಲ್ಲೇ ಗುದ್ಮ, ಬೆಳಗ್ಗೆನೆ ಅಂಗಡಿ ಬಾಗಿಲು ತಕ್ಕೊಂಡು ನೊಣ ಹೊಡಿತಾ ಕೂತಿದ್ಯಾ? ಮಾಡಕ್ಕೇನು ಕೆಲ್ಸ ಇಲ್ಲ, ಇನ್ನೇನ್ ಮಾಡೋದು ಬಾಸ್? ಯಾಕೆ ಗಿರಾಕಿ ಬಂದಿಲ್ವಾ? ಬಂದಿದ್ದಾರೆ, ಅಲ್ಲಿ ನೋಡಿ. ಹೆಸರು ಮಾತ್ರ ನಮ್ದು ಖುಷಿ ಮುದ್ರಣಾಲಯ. ಖುಷಿ ಅಲ್ಲ ಅವ್ರಿಗೆ ಸಿಗ್ತಾ ಇದೆ. ನಾನು ಆವತ್ತಿನಿಂದ ಬಡ್ಕೋತಾನೇ ಇದ್ದೀನಿ, ಒಂದ್ 4 ಒಳ್ಳೆ ಫಿಗರ್ಗಳು ತನ್ನಿ ಅಂತ. ನಿಮಗ್ ನನ್ ಮೇಲೆ ಅನುಮಾನ, ನಾನು ಏನಾದ್ರು ಮಾಡ್ಬಿಡ್ತೀನಿ ಅಂತ. ಎಲ್ಲ ಮಾಯ್ಕಾರ್ ನನ್ನ ಮಗನೇ, ನನ್ನ ಎದುರಿಗೆ ನಿಂತ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅವ್ರನ್ನೆಲ್ಲ ಕರಿಯತ್ತಾನೆ, ಆಫ್ ರೇಟ್ ಪ್ರಿಂಟ್ ಮಾಡ್ಕೊಡ್ತೀನಿ ಅಂತ. ಕರಿತೀನಿ, ತಲೆ ಮೇಲೆ ಹೊಡಿಬೇಡಿ. ನಾನೇ ನಮ್ ತಾಯಿ ದೊಡ್ಡ ಮಗ. ಹಲೋ ಬ್ರದರ್ಸ್, ಅಲ್ಲೇನ್ರಿ ಒಳ್ಳೆ ನೊಣ ಮುತ್ಕೊಂಡಿದ್ದೀರಾ? ಇಲ್ಲಿಗೂ ಬಂದ್ರಯ್ಯ, ಆಫ್ ರೇಟ್ ಅಲ್ಲಿ ಪ್ರಿಂಟ್ ಮಾಡ್ಕೊಡ್ತೀವಿ. ಹೋಗಲೇ, ನೀನ್ ಓಸಿಲ್ ಮಾಡ್ಕೊಟ್ರು ಬೇಡ. ಬಿಸಿ ಅಡಿಗೆ ಇರ್ಬೇಕಾದ್ರೆ ತಂಗಳಿಗೆ ಅವನ ಬಾಯ್ ಆಗ್ತಾನೆ. ಅಡ ಮೋಟು, ರಸ್ತೆಲಿ ಹೋಗೋಣ ಬೇಕಾದ್ರೆ ಆಫ್ ರೇಟು ಚೀಪ್ ರೇಟು ಅಂತ ಕರಿ. ಎಂಡ ಆಫೀಸ್ ಕಸ್ಟಮರ್ ಕರೆದ್ರೆ ಕಣ್ಣು ಕೊಳಗ್ಯೋ. ಬಾ ನನಗೆ ನಿನ್ ಜೊತೆ ಬಹಳ ದಿವಸದಿಂದ ಕಬಡ್ಡಿ ಆಡ್ಬೇಕು ಅಂತ ಆಸೆ ಇತ್ತು. ಮಗನೇ ಬಾರೋ ಈ ಕಡೆ. ಹೋಗಿ ಅವುಗಳ ಹತ್ರ ಕಬಡ್ಡಿ ಆಡೋದು ಒದಿತಿ ನೋಡಿ. గుడ్ మార్నింగ్. ఇది ఎంత గోపాల్ ఎండే ప్రెస్ క్రౌడ్ ఫుల్ ఆయిട്ടുണ്ട് నిండే ಪ್ರೆಸ್ ಖಾಲಿ ಇಂಡಲ್ಲ. ನಮಗೆ ಗವರ್ಮೆಂಟ್ ಇಂದ ಸ್ಟ್ರೈಟ್ ಆಗಿ ಆರ್ಡರ್ ಬರುತ್ತೆ ಅಲ್ವೇನಾ? ಸುಮ್ಮನೆ ರೀಲ್ ಬಿಡಬೇಡ ಗೋಪಾಲಕೃಷ್ಣ. ഞാൻ എത്ര ദിവസದಿಂದ നോക്കിട്ടുണ്ട്, മെഷീൻ ಸ್ಟಾರ್ಟ್ ಆಯ್ತಲ್ಲ. ಗೋಪಾಲಕೃಷ್ಣ, ഞാൻ ಬೇಕಾದ್ರೆ ಆರ್ಡರ್ ಕೊಡ್ತೀನಿ, ನಿನ್ ಪ್ರಿಂಟಿಂಗ್ ಸ್ಟಾರ್ಟ್ ಮಾಡು. ಬಹಳ ದಿವಸ ಯೂಸ್ ಮಾಡದೆ ಹಾಗೆ ಇದ್ರೆ ಮಿಷಿನ್ ಸ್ಪಾಯ್ಲ್ ಆವು. ತಗೊಂಬಿಡಿ ಬಾಸ್. ಬೇಡ ಸುಮ್ಮನೆ, ಅವಳು ಹೇಳ್ತಾರ ಸ್ಟೈಲು ಬೇರೆ ತರಾನೇ ಇದೆ. ಎಂದ ಗೋಪಾಲ್, ನಾನು ಸ್ಟ್ರೈಟ್ ಆಗಿ ಬರೋ ಆರ್ಡರ್ ತಗೋತೀನಿ. ಈ ಬೈಪಾಸ್ ಅಲ್ಲಿ ಬರೋದೆಲ್ಲ ಬೇಡ. ಓ ಗೋಪಾಲಕೃಷ್ಣ, ನೀನ್ ಸರಿಯೇ ಇಲ್ಲ. ഞാൻ എത്ര ഓർഡർ തന്നാലും ನೀನ್ ಯೂಸೇ ಚೆಂದಿಲ್ಲ. ನಿನ್ನ ಮನಸ್ಸು ಯಾವಾಗ ಬದಲಾಗುತ್ತೋ? ಬಾಸ್, ನಾನು ಈ ಆರ್ಡರ್ನ ಪರ್ಸನಲ್ ಆಗಿ ತೊಗೊಳ್ಳ ಬಾಸ್? ಎಲ್ಲ ಮಾಯ್ಕಾರ್ ನನ್ನ ಮಗನೇ. ಮಗಳೇ, ಯಾರು ನೀವು? ಯಾಕೆ ಅಳ್ತಿದ್ದೀರಾ? ಮಗಳು ಜನ್ಮ ಕೊಟ್ಟು ತಂದೆನ ಯಾರು ಅಂತ ಕೇಳಿದ್ರೆ ಅಳು ಬರ್ದೆ ಇದೇನಪ್ಪ ಬರುತ್ತೆ? ನೀವು ನಮ್ಮಪ್ಪನ? ಎಸ್, ಓನ್ಲಿ ಒನ್ ಅಪ್ಪ. ಸಾರಿಪ್ಪ, ಆಕ್ಸಿಡೆಂಟ್ ಆಗಿದ್ರಿಂದ ನಂಗೆಲ್ಲಾನು ಮರ್ತೋಯ್ತು. ನನಗ್ ಗೊತ್ತು ಕಣೋ, ಅದಕ್ಕೆ ಕೈಯಲ್ಲಿ ಆಲ್ರೆಡಿ ಹಿಡ್ಕೊಂಡೇ ಬಂದ್ಬಿಟ್ಟಿದ್ದೀನಿ. ಅದ್ ಸರಿ, ನೀವ್ ಬದುಕಿರುವಾಗ್ಲೇ ಸತ್ತೋದ್ರು ಅಂತ ಯಾಕೆ ಹೇಳಿದ್ರು ನಮ್ಮ ಯಜಮಾನ್ರು? ಅದಾ, ನಿನ್ ಗೊತ್ತಲ್ಲೋ ಎಣ್ಣೆ ತೋರ್ ಕಷ್ಟ. ಮಾತಾಡಿದಕ್ಕಿಂತ 5 ಪೌಂಡ್ ಬಂಗಾರನ ಕಮ್ಮಿ ಆಗ್ದೆ. ಅದಷ್ಟಕ್ಕೆ ನೀನ್ ಬೂದ್ಗುಬಳ ಕಾಯ್ಬೇಕಾದ್ರೆ ನನಗೆ ತೋರ್ಸ್ಬೇಡ ಅಂತ ಆಜ್ಞೆ ಮಾಡ್ಬಿಟ್ಟವ್ರೆ ಅಳಿಯದ್ರು. ಹೌದಾ? ಇವತ್ತವ್ರು ಬರ್ಲಿ. ಭಾಸ್ಕರ, ಏನಿದು ಸೌಂಡ್ ಇಲ್ಲ? ನಿದ್ದೆಗಿದ್ದೆ ಮಾಡ್ತೀಯನ ಏನ್ ಕತೆ? ಇದೇನೆ ಅಂಪೈರ್ ತರ ಕೈ ಹಿಡ್ಕೊಂಡು ನಿಂತಿದ್ಯಾ? ಮನುಷ್ಯನಿಗೆ ಹಣ ಒಂದೇ ಮುಖ್ಯ ಅಲ್ಲ. ನಾನು ಹಾಗನ್ಲಿಲ್ವಲ್ಲ. ವರದಕ್ಷಿಣೆ ತಗೊಳ್ಳೋನು ಗಂಡ್ಸೆ ಅಲ್ಲ. ವರದಕ್ಷಿಣೆನಾ? ನಾನು ಅದನ್ನ ತಗೊಂಡೇ ಇಲ್ವಲ್ಲ. ಛೀ, ಸುಳ್ಳು ಹೇಳೋದು ಮಹಾಪಾಪ, ಅಪರಾಧ. ನೋಡು ಲಲಿತಾ, ಏನಾದ್ರೂ ಹೇಳೋದಿದ್ರೆ ಸ್ಟ್ರೈಟ್ ಆಗಿ ಹೇಳು, ಸುಮ್ಮನೆ ಬಳಸ್ಕೊಂಡ್ ಬರ್ಬೇಡ. ನಮ್ ತಂದೆ ಬಂದಿದ್ರು. ನಿಮ್ಮಪ್ಪ ಬಂದಿದ್ರ?
ರಾಘವೇಂದ್ರ ಯು ಆರ್ ಆಲ್ವೇಸ್ ಗ್ರೇಟ್. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ. ಏನ್ ಹೇಳಿದ್ರು ನಿಮ್ಮಪ್ಪ? ನಿಮ್ ಜಾತಕನೇ ಬಿಚ್ಚಿಟ್ರು. 5 ಪೌಂಡ್ ಬಂಗಾರ ಕೊಡ್ಲಿಲ್ಲ ಅಂತ ನಮ್ಮಪ್ಪನ್ ಮನೆ ಬಾಗಿಲಿಗೆ ಬರ್ಬೇಡ ಅಂತ ಉಗ್ದೋಡ್ಸಿದ್ರಂತೆ ನೀವು. 5 ಪೌಂಡ್ ಬಂಗಾರನ? ಲೇ 5 ಪೌಂಡ್ ಅಂದ್ರೆ ಎಷ್ಟು ಅಂತ ಗೊತ್ತೇನೆ ನಿನಗೆ? ಗೊತ್ತು ರೀ, ನೀವ್ ಅವ್ರನ್ನ ಬರ್ಬೇಡ ಅಂತ ಹೇಳಿರ್ಬೋದು, ಆದ್ರೆ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೊಂದ್ ಪ್ರೀತಿ ಇದೆ ಗೊತ್ತಾ. ಬರೋವಾಗ 2 ಬಾಳೆಹಣ್ಣು ಹಿಡ್ಕೊಂಡ್ ಬಂದಿದ್ರು. ಬಾಳೆಹಣ್ಣ? ಇದು ನಿನ್ಗೆ, ನಿಮ್ಮ ಯಜಮಾನ್ರಿಗೆ. ಎಲ್ಲೋ ನಾನ್ ಸಿಂಗ್ ಹೊಡಿತಾ ಇದೆಯಲ್ಲ. ಅಮ್ಮ ಲಲಿತಮ್ಮನವ್ರೆ, ನಿಮ್ಮ ಅಪ್ಪ ಮನೆ ಒಳಗ್ ಬಂದು ಹೊರಗಡೆ ಹೋಗೋವರೆಗೂ ಏನೇನ್ ನಡೀತು ಅಂತ ಸ್ವಲ್ಪ ಹೇಳ್ತೀರಾ? ಹಾ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದಾತೋ ಸುಖೀ ಭವ. ಅಯ್ಯೋ ಅಯ್ಯೋ ಅಯ್ಯೋ, ಇದಿನ್ನು ಇಲ್ಲೇ ಇದೆಯಾ? ಏನಪ್ಪ ಇದಿಲ್ಲಿರ್ಬೋದಾ? ಯಾಕಪ್ಪ ಇದೇನ್ ಮಾಡ್ತು ನಿಮ್ಗೆ? ಇದಿಲ್ಲಿರ್ಬಾರ್ದು ಕಣಮ್ಮ, ಇರ್ಲೇಬಾರ್ದು. ರಾಘವೇಂದ್ರ ರಾಘವೇಂದ್ರ, ಎಂತ ಅನ್ಯಾಯ ಆಗೋಯ್ತು. ಮನೇಲಿ ಇದ್ದಿದ್ದು ಒಂದೇ ಒಂದ್ ಬೆಳ್ಳಿ ಹೂಜಿ, ಅದನ್ನು ಹೊಡ್ಕೊಂಡು ಹೋಗ್ಬಿಟ್ನಲ್ಲ ಇವನು. ರೀ, ನಮ್ ತಂದೆ ಬಗ್ಗೆ ಕೇವಲ್ವಾ ಮಾತಾಡ್ಬೇಡ್ರಿ. ತೆಗೆದು ಬಿಟ್ಟೆ ಅಂದ್ರೆ ಮಕ್ಕ ಬಿಡದಿ ತಟ್ಟೆ ಇಡ್ಲಿ ಆದಂಗೆ ಆಗ್ಬಿಡ್ಬೇಕು. ಅಪ್ಪ ಅಂತ ಅಪ್ಪ ಯಾವನೇ ಅವನಪ್ಪ? ಕಳ್ಳ ಕಣೆ, ದೊಡ್ಡ ಕಳ್ಳ ಅವನು. ಯಾವನೋ 2 ಬಾಳೆಹಣ್ಣು ಕೊಟ್ಟ ಅಂದ್ಬಿಟ್ಟು ಮನೇಲಿ ಇದ್ದಿದ್ದು ಬೆಳ್ಳಿ ಸಾಮಾನು ತೆಗೆದು ಕೊಟ್ಟಿದ್ಯಲ್ಲ. ನೋಡು, ಈ ವಿಷಯನ ಹೊರಗಡೆ ಯಾರಿಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈ ಹುಡುಗಿ ಬಾಳೆಹಣ್ಣು ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟು ಬಹಳ ಜನ ಕೈಯಲ್ಲಿ ಬಾಳೆಹಣ್ಣು ಹಿಡ್ಕೊಂಡ್ಬಿಟ್ಟು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಮನೆ ಮುಂದೆ. ಆಮೇಲೆ ತೊಂದ್ರೆ ನಮ್ಮಿಬ್ಬರಿಗೂ. ಏನಾಯ್ತು ಈಗ? ಮನುಷ್ಯ ಅಂದ್ರೆ ರೋಷ ಮಾನ ಮರ್ಯಾದೆ ಸ್ವಲ್ಪ ಇರ್ಬೇಕು. ನೋಡಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತ್ಯಾ, ದೊಡ್ಡ ಬಂಗಲ್ ವಾಸ ಮಾಡ್ತೀಯ ಅಂತ ಸಾಲ ಕೊಟ್ರೆ ವರ್ಷ ಆದ್ರೂ ಅಷ್ಟು ಇಲ್ಲ, ಬಡ್ಡಿನೂ ಇಲ್ಲ. ಮುಂದಿನ ತಿಂಗಳು ಮದುವೆ ಸೀಸನ್ ಶುರು ಆಗುತ್ತೆ. ಡೆಫಿನೆಟ್ ಆಗಿ ಇನ್ವಿಟೇಷನ್ ಆರ್ಡರ್ಸ್ ಬರುತ್ತೆ. ಸ್ವಲ್ಪನೇ ಕೊಟ್ಟು ತೀರಿಸ್ಬಿಡ್ತೀನಿ ಪ್ಲೀಸ್. ಮುಂಚೆ ಬಾಯ್ನ ತಿಥಿ ಕಾರ್ಡ್ ಪ್ರಿಂಟ್ ಮಾಡ್ಸಕ್ಕೂ ನಿನ್ ಪ್ರೆಸ್ ಯಾವನೇ ಬರಲ್ಲ, ನಿನ್ ಮದುವೆ ಕಾರ್ಡ್ ಪ್ರಿಂಟ್ ಮಾಡ್ಸಕ್ ಯಾವನೇ ಬರ್ತಾನೆ. ಏನೇ ಅಷ್ಟೊಂದ್ ಮಾತಾಡ್ತಿದ್ಯಾ? ನೀ ಸುಮ್ನೆ ಇರೋ. ನೀವ್ ಸುಮ್ನಿರಿ ಯಜಮಾನ್ರೆ, ನನ್ಗೂ 3 ತಿಂಗಳಿಂದ ಸಂಬಳ ಬಂದಿಲ್ಲ. ಅದಕ್ಕೆ ನಿನ್ನ ಹಾಗೆ ಜೂನ್ ತರ ಬಡ್ಕೊಳಕ್ಕಾಗತ್ತಾ? ಬಿಟ್ಟೆ ಅಂದ್ರೆ ಹಲ್ಲೆಲ್ಲ ಉದ್ರ ಬಿಡ್ಬೇಕು. ಉದುರ್ಸ್ಬಾರಲ್ಲೇ. ಅಯ್ಯೋ ತೆಗೆದು ಬಿಸಾಕತ್ಲಾಗಲೇ. ಅಯ್ಯೋ ನನ್ ಮಗನೇ. ಸ್ವಾಮಿ ಗಡ್ದವ್ರೆ, ನಾನು ಹೇಗಾದ್ರೂ ನಿಮ್ ಸಾಲನ ತೀರ್ಸ್ಬಿಡ್ತೀನಿ. ತಾವು ದಯವಿಟ್ಟು ಈಗ ಇಲ್ಲಿಂದ ಹೊಟ್ಬಿಡಿ. ಸಾಲ ಕೊಡೋಕ್ ತಡ ಆದ್ರೂ ಪರವಾಗಿಲ್ಲ, ಮೊದ್ಲು ನನ್ನ ಕೆಲಸ ತೆಗೆದಾಕು. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ನನ್ 3 ತಿಂಗಳು ಸಂಬಳ ಇನ್ನೂ ಬಾಕಿ ಇದೆ. ಅದಕ್ಕೆ ನಿಮಗ್ ನಾನು ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೆದರಿಕೆನಾ? ಹೆದರ್ಕೋಬೇಡಿ, ನಾನ್ ನಿಮಗೆ ಏನು ಮಾಡಲ್ಲ. ಲೇ ಹೋಗಲೇ. 4 ಜನ ನೋಡತ್ರ ಅವ್ನು ಬೀದಿಲಿ ನಿಂತ್ಕೊಂಡು ಬೈದ್ಬಿಟ್ಟು ಹೋಗ್ತಾ ಇದ್ದಾನೆ. ನನಗೆ ಎಷ್ಟು ಅವಮಾನ ಆಗ್ತಾ ಇದೆ. ಛೇ, ಈ ಪ್ರೆಸ್ಸಿಗೆ ಬಿಸ್ನೆಸ್ಸೇ ಆಗೋದಿಲ್ವಲ್ಲ. ಒಂದು ಕೆಲಸ ಮಾಡ್ತೀನಿ, ಮನೇಲಿ ನನ್ನ ಹೆಂಡತಿದ್ದು ಒಂದಷ್ಟು ಒಡವೆಗಳಿವೆ, ಅದನ್ನೆಲ್ಲ ತಗೊಂಡು ಮಾರೋಡಿ ಅಂಗಡಿಯಲ್ಲಿ ಇಟ್ಬಿಟ್ಟು ಬರೋ ದುಡ್ಡಿಂದ ಈ ಪ್ರೆಸ್ನ ಇಂಪ್ರೂವ್ ಮಾಡ್ತೀನಿ. ಅಯ್ಯ, ಆ ದುಡ್ಡಿನಿಂದ ಈ ಪ್ರಶ್ನೆ ಯಾಕೆ ಸರ್ ಇಂಪ್ರೂವ್ ಮಾಡ್ತೀರಾ? ಬೇರೆ ಏನಾದ್ರೂ ಮಾಡ್ಬೋದಲ್ಲ. ಏನ್ ಮಾಡೋದಪ್ಪ? ಐಸ್ ಕ್ರೀಮ್ ಪಾರ್ಲರು, ಬ್ಯೂಟಿ ಪಾರ್ಲರು, ಒಳ್ಳೊಳ್ಳೆ ಫಿಗರ್ಗಳು ಬರ್ತವೆ. ನಮ್ ಅಂಗಡಿನೂ ಕಳ್ಕಳಿ ಆಗಿರುತ್ತೆ. ನನಗೂ ಬೋರ್ ಆಗಲ್ಲ, ನಿಮ್ ಸಾಲನೂ ತೀರ್ಸ್ಬೋದು. ಮಗನೇ, ಬ್ಯೂಟಿ ಪಾರ್ಲರ್ ಬಿಟ್ಟೆ ನೋಡು, ನಮ್ಮ ವಂಶದ ಕುಲ ಕಸಬೇಕಣ ಇದು. ಫುಲ್ ಮನೆನ ಮಾಡರ್ನೈಸ್ ಮಾಡ್ಬಿಟ್ಟೆ. ಹೌ ಇಸ್ ಇಟ್? ಸೂಪರ್. This is a tape recorder for our bedroom. Oops, shut up. This is a washing machine, both washing and drying. Latest color TV, golden eye. DTS effect, 4-in-1. Ha! This is Gara Gara. ಇದು ರೆಫ್ರಿಜರೇಟರ್. ತಂಗ್ಳು ಪಂಗ್ಳು ಉಳ್ದಿದ್ನ ಸ್ಟೋರೇಜ್ ಮಾಡಕ್ಕೆ. ಯಾಕ್ರಿ ಏನು ಮಾತಾಡ್ತಿಲ್ಲ? ಸಂತೋಷಕ್ಕೆ. ಇಷ್ಟೇ ಅಲ್ಲ, ಇನ್ನೂ ಇದೆ. ಬನ್ನಿ ಬನ್ನಿ. See my son sitting and swinging and enjoying. So sweet. Huh. This is a baby walker. ಮಗುನ ಇದ್ರಲ್ಲಿ ಕೂರ್ಸಿದ್ರೆ ಅವನಿಗೆ ಎಷ್ಟೊಂದು ಖುಷಿ ಸಿಗತ್ತೆ ಗೊತ್ತಾ? ಈವ್ನಿಂಗು ನಾವಿಬ್ರು ಮಗು ಜೊತೆ ವಾಕಿಂಗ್ ಹೋಗುವಾಗ ಇದನ್ನ ಪುಷ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಇದೆ, ಬನ್ನಿ. ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ನಮ್ಮಿಬ್ರಿಗೆ. ಇದನ್ನೆಲ್ಲ ನೀವ್ ಹಾಕೊಂಡ್ರೆ ಯು ವಿಲ್ ಲುಕ್ ವೆರಿ ಸ್ಮಾರ್ಟ್. ಈ ಶರ್ಟ್ ಅಲ್ಲಿ ಸ್ಪೆಷಾಲಿಟಿ ಏನ್ ನೋಡಿದ್ರ? GL ಅಂತ ಇದೆ.
G for Gopal, L for Lalita. ಐ ಸುಮ್ನೆ ಲೈ. ಹೌದು, ಇದೆಲ್ಲ ತರಕ್ಕೆ ನಿನಗೆ ದುಡ್ಡೆಲ್ಲಿಂದ ಅಂತೀನಿ. ಅದೇ ರೀ, ನನಗಿಷ್ಟ ಇಲ್ದಿರೋ ಜುವೆಲ್ಸ್ ಎಲ್ಲ ಇತ್ತಲ್ಲ, ಹಾ. ಅದನ್ನ ತಗೊಂಡೋಗಿ ಮಾರ್ಬಿಟ್ಟೆ. ಏನ್ರಿ ಪಿಕ್ನಿಕ್ ಅಂತ ಹೊಸ ಬಟ್ಟೆ ಹಾಕಿಸ್ಕೊಂಡ್ ಕರ್ಕೊಂಡ್ ಬಂದ್ರೆ ನೀವ್ ಹೀಗೆ ಮುಖ ಉದಿಸ್ಕೊಂಡಿದ್ದೀರಲ್ಲ, ಏನಾಯ್ತ್ರಿ? ಮಾತಾಡ್ರಿ. ನಿಮ್ಗಂತೂ ಲೈಫ್ ಎಂಜಾಯ್ ಮಾಡಕ್ ಗೊತ್ತಿಲ್ಲ, ನಾನಾದ್ರೂ ಮಾಡ್ತೀನಿ. ಹಾಯ್ ಗಾಯ್ಸ್. ಹಾಯ್. ಇದೇನಿದು? ಬಿಯರ್ ಬಾಟ್ಲಾ? ಅಯ್ಯಯ್ಯ, ಇದ್ರಲ್ಲಿ ಕಿಕ್ಕಿ ಇರೋಲ್ಲ. ಓಕೆ, ಬರೀ ಬಾಟಲ್ಸಾ? ಗಾನ ಬಜಾನ ಅದೇನು ಇಲ್ವಾ? ಅದಕ್ಕೆ ನಮ್ ಚೋಟಾ ಬಾಸ್ ಬರ್ಬೇಕು. ಯಾರದು? ನಮ್ ಡಾನ್ಸ್ ಸ್ಟೆಪ್ ಗುರು ಜಸ್ಟ್ ನೌ ಕಮಿಂಗ್. ಏ, ಅವ್ರು ಬೇಕಾದ್ರೆ ಲೇಟ್ ಆಗಿ ಬಂದ್ ಜಾಯಿನ್ ಆಗ್ಲಿ, ನಾವು ಶುರು ಹಚ್ಕೊಳ್ಳೋಣ. ನೀನ್ ಅದೇನ್ ಶುರು ಮಾಡ್ತೀಯ? ಯಾಕ್ ಶಿವ, ನನಗೇನು ಬರೋದಿಲ್ಲ ಅನ್ಕೊಂಡ್ಯಾ? ಯಾವ್ದು ಬೇಕು? ರನ್ನನ್ ಪದನ, ಪಂಪ ಪದನ, ಇಲ್ಲ ನಂದೇ ತೆಗ್ಬಿಡ್ಲಾ? ಏನು? ಇದೇನಿದು? ಕೋಕೋ ಕೋಲಾ. ವಾ, ಇದ್ರಲ್ಲೇ ಶುರು ಹಚ್ಕೊಳ್ಳೋಣ. ರೆಡಿ? ನಾನೇನ್ ಪ್ರಿಂಟ್ ಮಾಡ್ತಾ ಇದ್ದೀನ? ಆಲ್ರೆಡಿ ಅವಳು ಯಾರು ಅಂತ ಕಂಡುಹಿಡಿಯೋಕೆ ಟಿವಿ, ಪೇಪರ್ ಅಡ್ವರ್ಟೈಸ್ಮೆಂಟ್, ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಂತ ಮೋರ್ ದನ್ 50,000 rupees ಆಗಿದೆ. ಅದು ಅಲ್ಲದೆ ಹಾಸ್ಪಿಟ್ಲ್ ಖರ್ಚು ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಆಗಿದೆ. ಅದನ್ನ ಕೊಡೋರೆ ಗತಿ ಇಲ್ಲ. ಈಗ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಕೊಡು ಅಂತ ಹೇಳ್ತಿದ್ಯಲ್ಲ, ನಾನೆಲ್ಲಿಂದ ತರಲಿ? ಅದಾಗೋದಿಲ್ಲ. ಅಯ್ಯೋ, ಹಾಗೆ ಅನ್ಬಿಡ್ಬೇಡಿ ಡಾಕ್ಟ್ರೆ. ಮನೆಯಲ್ಲಿದ್ದ ನನ್ನ ಹೆಂಡತಿ ಒಡವೆಗಳೆಲ್ಲ GL ಅಂತ ಬದಲಾಗ್ಬಿಟ್ಟಿದೆ. ನನಗೆ ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ಆದ್ರೆ ಅವಳನ್ನ ಮನೇಲಿ ಇಟ್ಕೊಂಡು ನಾನು ಅನುಭವಿಸ್ತಾರೆ ಯಾತನೆ ಇದೆಲ್ಲ ದೇವ್ರಿಗೆ ಗೊತ್ತು. ಡಾಕ್ಟ್ರೆ, ಒಂದೇ ಒಂದ್ಸಲ ನನಗೋಸ್ಕರ ಕರ್ನಾಟಕ ಪೂರ್ತಿ ಗೊತ್ತಾಗೋ ತರ ಉದಯ ಟಿವಿಯಲ್ಲಿ ಪ್ರಚಾರ ಕೊಟ್ಬಿಡಿ ಡಾಕ್ಟ್ರೆ. ನೋ, ಇನ್ಮೇಲೆ ಒಂದೇ ಒಂದು ನಯಾ ಪೈಸನು ಆ ಹುಡುಗಿ ವಿಚಾರವಾಗಿ ನಾನ್ ಖರ್ಚು ಮಾಡೋದಕ್ಕೆ ಸಿದ್ಧನಾಗಿಲ್ಲ. ನೀನೇ ಕರ್ಕೊಂಬಂದಿರೋನು, ನಿನಗೆ ಒಪ್ಸಿದ್ದೀನಿ. ಅವಳುಂಟು, ನೀನುಂಟು. ಹಾ, ಬೇಡ ಬಿಡಿ, ನೀವು ದುಡ್ಡು ಖರ್ಚು ಮಾಡದೆ ಹೋದ್ರೆ ಏನಂತೆ? ನನ್ನ ಬ್ರೈನ್ ನ ಖರ್ಚು ಮಾಡಿ ಅವಳು ಯಾರು ಏನಂತ ಕಂಡು ಹಿಡಿದು ಹೇಗೆ ಓಡಿಸ್ತೀನಿ ನೋಡಿ. ಸ್ವಲ್ಪ ಇರು. ಅಲ್ಲ, ಈಗ ಏನ್ ಮಾಡಕ್ ಹೊರಟಿದ್ಯಾ? ನೆಟ್ಟಿಗೆ ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಅವಳ ಫೋಟೋನ ಅವ್ರ ಕೈ ಕೊಡ್ತೀನಿ, ಇರೋ ವಿಷಯನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವ್ರು ಅವಳನ್ನ ಕಂಡು ಹಿಡಿತಾರೆ. ದುಡುಕ್ಬೇಡ. ನೋ, ಸಮುದ್ರ ಹುಕ್ಕಾಯ್ತು, ಇನ್ ಯಾರಿಂದನೂ ಅದನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಇದು ಪ್ರಕೃತಿ ನಿಯಮ. ವೆಯ್ಟ್ ಅಂಡ್ ಸಿ. God bless you. ಓ, ಹಲೋ ಹಲೋ ಸರ್, ಈ ಫೋನ್ ಸರ್. ಅದ್ ನನಗೆ ಗೊತ್ತಿಲ್ವಾ? ಹಲೋ ಪ್ರಭಾಕರ, ನಾನು ಡಾಕ್ಟ್ರು. ನಮಸ್ಕಾರ ಡಾಕ್ಟ್ರೆ, ಹೇಗಿದ್ದೀರಾ? ಹೇಗಿದೀವಿ ಆರೋಗ್ಯ? ಈಗ ನೀನು ಕೇಳಿಸ್ಕೋಬೇಕಾ? ನಮ್ಮ ಆಸ್ಪತ್ರೆಯಿಂದ ಒಬ್ಬ ಅಮ್ನಿಷಿಯಾ ಪೇಷಂಟು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಹಳೇದು ಯಾವುದು ಅವನಿಗೆ ಜ್ಞಾಪಕ ಇಲ್ಲ. ಕಟ್ಕೊಂಡು ಹೆಂಡ್ತಿ ಅಲ್ಲ ಅಂತ ಕೈಯಲ್ಲೊಂದು ಫೋಟೋ ಇಟ್ಕೊಂಡು ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಸಾಲದಕ್ಕೆ ಅವಳಿಗೆ ಅಮ್ನಿಷಿಯಾ ಅಂತ ಬೇರೆ ಹೇಳ್ತಿದ್ದಾನೆ. ತಮಾಷೆ ಆಗಿದೆಯಲ್ಲ. ಹೂನಪ್ಪ, ನಿಂದೊಂದೇ ಸ್ಟೇಷನ್ ಬಾಕಿ ಇರೋದು, ಅಲ್ಗೂ ಬಂದ್ರು ಬರ್ಬೋದು. ಓಕೆ ಬಿಡಿ, ಬರ್ಲಿ, ಅವ್ನು ನೋಡ್ಕೋತೀನಿ. ನಮಸ್ಕಾರ. ನಮಸ್ಕಾರ. ಕಂಟಿನ್ಯೂ ಮಾಡು. ನಮಸ್ಕಾರ ಸರ್, ನನ್ನ ಹೆಸರು ಗೋಪಾಲಕೃಷ್ಣ. ಬನ್ನಿ ಬನ್ನಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಹೇಗೆ ನಡೀತಾ ಇದೆ? ಸರ್, ನಾನ್ ಪ್ರೆಸ್ ಇಟ್ಟಿರೋದು ನಿಮ್ಗೆ ಯಾಕೆ ಗೊತ್ತು? ನಿಮ್ ಜಾತಕನೇ ಗೊತ್ತು. ಫೋಟೋ ತಂದಿರ್ಬೇಕಲ್ಲ? ಸರ್, ಏನ್ ಸರ್ ಇದು? ಕರ್ನಾಟಕ ಪೊಲೀಸ್ನ ಏನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸೇ ಕರ್ನಾಟಕ ಪೊಲೀಸಿಗೆ ನೆಕ್ಸ್ಟ್ ಅಂತ ನಿಮಗೆ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಸರ್. ತಗೊಳ್ಳಿ ಸರ್, ಈ ಫೋಟೋ. ಲಲಿತಾ ಸರ್, ಅಮ್ನಿಷಿಯಾ ಪೇಷಂಟು, ಸರ್, ಹಳೆದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ಸರ್, ಇವಳು ಯಾರು ಅನ್ನೋದನ್ನ ನಾನ್ ಪತ್ತೆ ಮಾಡ್ಬೇಕು. ಕರೆಕ್ಟ್ ಸರ್? ಸರ್, ಇಲ್ಲಿ ನೋಡಿ ಸರ್, ರೋಮಾಂಚನ ಆಗ್ತಾ ಇದೆ ಸರ್. ಶಾಂತಿ ಶಾಂತಿ ಶಾಂತಿ. ಅಲ್ಲ, ಇವಳು ಶಾಂತಿ ಅಲ್ಲ, ಲಲಿತಾ. ಶಾಂತಿ, ಶ್ರುತಿ, ಲಲಿತಾ ಎಲ್ಲ ಒಂದೇ. ಅಲ್ಲ ಸರ್, ಹೇಳಿ. ಅಲ್ಲ. ಬನ್ನಿ ಬನ್ನಿ. ನೋಡಿ ಮಿಸ್ಟರ್ ಗೋಪಾಲಕೃಷ್ಣ, ಹ. ನೀವು ಈ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಶ್ಚಿಂತೆ ಆಗಿರಿ. ನಾನಿದ್ದೀನಲ್ಲ, ಮತ್ತೆ ಮಾಡ್ತೀನಿ. ನೋಡಿ, ನೀವು ಸ್ನಾನ ಮಾಡುವಾಗ
ಒಂದ್ ನಿಂಬೆ ಹಣ್ಣನ್ನ ಚೆನ್ನಾಗಿ ನೆತ್ತಿ ಗುಜ್ಜಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಆ ನಿಂಬೆ ಹಣ್ಣು ತಲೆಗೆ ಸ್ನಾನ ಯಾಕೆ? ಕಾರವಾರದಲ್ಲಿ ಬಿಸಿಲು ಜಾಸ್ತಿ, ತಲೆ ಬಿಸಿ ಆದ್ರೆ ಬ್ರೈನ್ ಹಾಗೆ ಕರ್ಗೋಗುತ್ತೆ. ಅದಕ್ಕೆ ನೀವು ಹಾಕೋತೀರಾ? ನಾನು ಹಾಕತ್ತೀನಿ. ಹಾ, ಹಾ, ಹಾ. ಸರಿ ಫೋಟೋ ಇದು ನಾನಿದ್ದೀನಲ್ಲ, ನಾನಿದ್ದೀನಲ್ಲ, ನಾನಿದ್ದೀನಲ್ಲ. ಹಾ, ಹಾ, ಇದೆ ಹೊಡ್ಕೊಬಿಡಿ, ಹೊಡ್ತೀನಿ ಹೊಡ್ತೀನಿ. ಹಾ, ಹಾ, ಹಾ. ಆಯ್ತು. ಒಳ್ಳೇದು ಒಳ್ಳೇದು. ವೆರಿ ಇಂಟೆಲಿಜೆಂಟ್. ಅಯ್ಯೋ ಪಾಪ, ಈ ವಯಸ್ಸಿಗೆ ಆಗ್ಬಾರ್ದಾಗಿತ್ತು. ಕಾಮಧೇನು ಬಾರ್ ಅಂಡ್ ರೆಸ್ಟ್. ಕಾಮಧೇನು ಬಾರ್ಗೆ ಬಾರ್ನ 2 ಸಲ ಹಾಕ್ಬಿಟ್ಟಿದ್ದಾನೆ. ಬಾರ್ ಆಗ್ಬಿಟ್ಟಿದೆ ಅದು. ಇವನಿದ್ದಾನೆ ಡಬ್ಬ ಲೈ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲೇ ಮೋಟೋ, ಸಾರ್ಗೆ ಫಸ್ಟ್ ಕ್ಲಾಸ್ ಟೀ ಹೇಳೋ ಕೇಟಿ. ಮೋಹನ್ ಕಾಕ ಎಂತ ಮೋನೆ 2/3 ಕೇಟಿ. ಓಹೋ, ಮಾಲೂರು ಹಾಲಪ್ಪನವರಿಗೆ ಸಣ್ಣ ಮಾನ. ಓ ಸನ್ಮಾನ. ಸಾವಿರ ಪಾಂಪ್ಲೆಟ್ಸ್ ಬೇಕು. ಆಹಾ. ಲೇ ಮೋಟೋ, ನಮ್ಮ ಹತ್ರ ಲೂ ಹಾ 2 ಇಲ್ಲ ಅಲ್ವೇನೋ? ಇಲ್ದಿದ್ರೇನಂತೆ ಪಕ್ಕದಲ್ಲಿ ಚೇಚಿ ಇಲ್ವಾ, ಹೋಗಿ ಇಸ್ಕೊಂಬರ್ತೀನಿ ರೀ. ಬೆಳಿಗ್ಗೆ ಅವ್ರ ತಂಟೆಗೆ ಯಾಕೋ? ಸುಮ್ನೆ ರೀ ನೀವು. ಕೆಲವೊಂದ್ಸಲ ಸ್ವಾಭಿಮಾನನ ಮೂಟೆ ಕಟ್ಟಿಡ್ಬೇಕು. ಅಪರೂಪಕ್ಕೊಂದ್ ಗಿರಾಕಿ ಬಂದಿದೆ. ಚೇಚಿ ಲೂ ಹಾ 2 ಅಕ್ಷರ ನಮ್ಮ ಹತ್ರ ಇಲ್ಲ. ಅಲ್ಲಿಂದ ಬಂದ್ಬಿಡ್ಲಿ, ಕಂಪೋಸ್ ಮಾಡ್ಕೊಡ್ತೀನಿ. ஓ ಗೋಪಾಲಕೃಷ್ಣ மோட்டு ஏன கேள்ತಾ ಇದ್ದಾನೆ ಎಂದ வேணும் ನಿங்களுக்கு ಹಾ ಲೂ 2 ಅಕ್ಷರ ಬೇಕು, ಅವನು ಅದಕ್ಕೆ ಬಂದಿದ್ದಾನೆ. ಹಾಲು ಬೇಕಾ? ಅದಕ್ಕೆ ನಿಂಗಳು ತಾನೆ ವರಣ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವನು ಚೆರಿಯ ಪಯ್ಯ. ಒಂದ್ ವೇಳೆ ನಾನೇನಾದ್ರೂ ಇವನು ಕೊಟ್ಟು ಇವನೇನಾದ್ರೂ ಮಿಸ್ ಮಾಡಿಬಿಟ್ರೆ? ಯಾರು? ನಾನು ಅವ್ರಿಗಿಂತ ಗುರುವಾರಪ್ಪ, ಒಂದ್ ವೇಳೆ ಅವ್ರು ಮಿಸ್ ಮಾಡ್ಕೊಂಡ್ರು ನಾನ್ ಮಿಸ್ ಮಾಡಲ್ಲ. ಸುಮ್ನೆ ಇರೋ ಮೋಟು, ಉನಕ್ ಒಂದ ಮನ್ಸು ಆವಲಿಲ್ಲ. ಲೇ ಮೋಟು, ಅವಳು ಜಾಣತನದಿಂದ ಮಾತಾಡ್ತಿದ್ದಾರೆ. ನಮ್ಗೆ ಹಾನು ಬೇಡ ಲೂನು ಬೇಡ, ನೀನ್ ಬಂದ್ಬಿಡು. ಏಯ್, ಏನ್ ಹೇಳ್ತಾ? ಏಯ್, ಏನೇ ಮಾಡ್ತಿದ್ದೆ ನೀನು? ಆ ಲೋಫರ್ ಅವಳು ಕುತ್ತಿಗೆಯಿಂದ ಸರ ಕಿತ್ಕೊಂಡು ಓಡ್ತಿದ್ದಾನೆ. ಅದಕ್ಕೆ ನಾನು ಚೇಸ್ ಮಾಡಿ ಕ್ಯಾಚ್ ಮಾಡ್ತೀನಿ. ನನ್ ಮಗನ್ ಕೊಟ್ಬಿಡು, ಆಮೇಲೆ ನೀನ್ ಏನ್ ಬೇಕಾದ್ರೆ ಮಾಡ್ಕೊ. ಕೊಡಿಲಿ ಕೊಡಿಲಿ, ಕೊಡು. ಒಬ್ಬಗೆ ಇಟ್ಕೊಂಡಿದ್ದೇನೆ ನಿನಗೆ. ಯಾವ್ದಾದ್ರು ಸೇರ್ ನನ್ ಕಾಪಾಡ್ರಪ್ಪ. ಮಗು ಅಳ್ತಾ ಇದೆ ಕಣೆ. ಯಾವನ್ನು ಕಿತ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಗೆ ಹಾಕ್ಬೇಕು, ಬೇಡ ಬಿಟ್ಬಿಡೆ, ಹೋಗೋಣ ಬಾರೆ. ಸುಮ್ಮನೆ ಕೂತ್ಕೊಳ್ರಿ. ಈ ತರದ್ದು ತುಂಬಾ ಜನ ಇರ್ತಾರೆ. ಏನೇ ನೀನು? ಸಾಹೇಬ್ರ ಕರಿತಿದೆ. ನಾನೇನು ಮಾಡಿಲ್ಲ ರೀ. ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಮಾತಾಡೋದ? ಹೌದು ಸರ್. ಹೋಗ್ರಿ. ಏನ್ ಸುಮ್ನೆ ಹೋಗ್ರಿ. ಹೋಗ್ರಿ ಮಾಡೋದು ಅಂದ್ರೆ. ಮಾಡ್ಬಿಟ್ಟು ಚಿಕ್ಕ ನೋಡ ಹಂಗೆ ನಡಿಯಪ್ಪ.
ವೆಲ್ ಡನ್ ವೆಲ್ ಡನ್ ವೆಲ್ ಡನ್ ಐಸೆ ಹಾ? ತುಂಬಾ ಚೆನ್ನಾಗಿ ಡ್ರೈವ್ ಮಾಡಿದ್ರೆ ಕಾರ್ ಹೆಸರು ಅನ್ನೋದು ಅಭ್ಯಾಸ ಇದೆಯಾ? ಅಯ್ಯ ನಾನೆಲ್ಲ ಸರ್ ಡ್ರೈವ್ ಮಾಡಿದ್ದು, ಅವಳು. ಜಗದೀಶ್ ಸರ್ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಫೋಟೋ ಇರ್ಬೇಕು ತಗೋ. ಓಕೆ ಸರ್. ಈಕೆ ಕಾಣೆಯಾಗಿದ್ದಾಳೆ ಅಂತ ಪಕ್ಕ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆಯಲ್ಲ, ಈಕೆಗೂ ನಿಮ್ಗೆ ಏನ್ ಸಂಬಂಧ? ಅಯ್ಯೋ ನನಗೆ ಅವಳಿಗೆ ಯಾವ ಸಂಬಂಧನೂ ಇಲ್ಲ. ಇವಳಿಗೆ ಅಮ್ನೇಷ್ಯ, ಹಳೇದು ಯಾವ್ದು ನೆನಪಲ್ಲಿ ಇಲ್ಲ. ಸರ್? ಅವಳ ಕಡೆಯವ್ರು ಯಾರೋ ಫೋಟೋ ತಂದು ಕೊಟ್ಟು ಸ್ವಲ್ಪ ಬರ್ತೀರಾ? ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇ ಮ್ಯಾಟರ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕು. ಅಯ್ಯೋ ಬನ್ನಿ ಸರ್. ಏನ್ರಿ ಏನ್ರಿ ಅದು? ಸರ್ ನೀವು ಮಾತಾಡ್ತಿದ್ರಲ್ಲ ವ್ಯಕ್ತಿ, ಹಾ. ಅವನಿಗೆ ಅಮ್ನೇಷಿಯಾ ಇದೆ. ವಿಜಯೇಂದ್ರಿ? ಹೌದು ಸರ್, ಅವನು ನನ್ಗೆ ಚೆನ್ನಾಗಿ ಗೊತ್ತು, ಲೋಕಲ್ ಪಾರ್ಟಿ. ಅವನು ಪ್ರಿಂಟಿಂಗ್ ಪ್ರೆಸ್ ಬೇರೆ ಇದೆ. ಮತ್ತೆ ಆ ಹುಡಿ ಅವನ ಹೆಂಡತಿ. ಹೌದು ಸರ್, ನೋಡಿ ಕೈಯಲ್ಲಿ ಮಗು ಬೇರೆ ಇದೆ. ಮತ್ತೆ ಪಕ್ಕದ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆಯಲ್ರಿ? ಅದಾ? ಐ ಆಮ್ ಸಾರಿ ಸರ್. ಸರ್ ಅವನಿಗೆ ಏನ್ ಸರ್ ಕೆಲಸ? ಕೈನಲ್ಲಿ ಫೋಟೋ ಇಟ್ಕೊಂಡು ಸ್ಟೇಷನ್ ಟು ಸ್ಟೇಷನ್ ಇವಳು ಯಾರು ಅಂತ ಕಂಪ್ಲೇಂಟ್ ಕೊಡ್ತಾನೆ ಇರ್ತಾನೆ. ಇಲ್ಲಿ ನೋಡಿ ಸರ್, ನನ್ನ ಹತ್ರನೂ ಇದೆ. ಸರ್ ಒಂದ್ ಕೆಲಸ ಮಾಡಿ, ಇದು ಸಿಂಪಲ್ ಮ್ಯಾಟ್ರು, ನಾನು ನೋಡ್ಕೋತೀನಿ, ನೀವು ಹೋಗಿ. ಸರ್ ಅವನ ಹತ್ರ ಸ್ವಲ್ಪ ಹುಷಾರಾಗಿರಿ, ಮಾತಾಡ್ತಿದ್ದಂಗೆ ಕಟ್ಟಿಬಿಡ್ತಾನೆ. ಹೇ ಡ್ರೈವರ್ ಗಾಡಿ ತೆಗಿ. ಸರ್ ಅದು ನಾನು ಹತ್ರ ಬರಬೇಡ. ಅಲ್ಲ ಸರ್, ದೂರ ಹೋಗು. ಸರ್, ಡ್ರೈವರ್, ಸರ್, ಗಾಡಿ ತೆಗಿ. Come on, quick. ಸರ್ ನಾನು ಸ್ವಲ್ಪ ಹೇಳೋದು ಕೇಳಿ ಸರ್. ಸರ್, ಒಂದು ನಿಮಿಷ ಇರಿ ಸರ್. ಸರ್, please. ಮಗಳೇ ಕ್ಷೇಮವಾಗಿದೆಯೇನಮ್ಮ? ಮೊದ್ಲು ನಿಮ್ ಕ್ಷೇಮ ಸಮಾಚಾರನ ನಾನ್ ವಿಚಾರಿಸ್ಬೇಕಲ್ವಾ? ನಾನ್ ಒಂದ್ ಪ್ರಶ್ನೆ ಕೇಳ್ತೀನಿ, ಮರ್ಯಾದೆಯಿಂದ ಉತ್ತರ ಕೊಡ್ಬೇಕು. ಏನ್ ಕೇಳ್ತೀಯ ಬೇಗ ಕೇಳ್ಬಿಡು, ನನಗೆ BP ಹೆಚ್ಚಾಗ್ತಾ ಇದೆ. ನೀವ್ ನಮ್ಮಪ್ಪ ಅಲ್ವಾ? ಸ್ವಲ್ಪ ಏನಾದ್ರು ಬುದ್ಧಿ ಇದೆಯಾ ನಿನ್ಗೆ? ಅಳಿಯಂದ್ರು ನೀನ್ ನಂಬಿ ಮನೆ ಬಿಟ್ಟು ಹೋದ್ರೆ ನೀನ್ ಹೀಗ ನೋಡ್ಕೊಳ್ಳೋದು? ನಾನೇನೋ ಅವತ್ತು ಕೋಪದಲ್ಲಿ ತೆಗೆದು ಆಚೆ ಇಸ್ಬಿಟ್ಟೆ, ಆದ್ರೆ ನೀನು ಅದನ್ನ ತೆಗೆದು ಒಳಗಡೆ ಇರ್ಬೇಕು ಅಂತ ಜ್ಞಾನ ಬೇಡ? ಏನೋ ನಾನು ಎಷ್ಟಿದ್ದ ಜಾಗದಲ್ಲಿ ಇದು ಬಿದ್ದಿತ್ತು, ಇದು ನನ್ನ ಕೈಗೆ ಸಿಕ್ತು, ಪರವಾಗಿಲ್ಲ. ಬೇರೆ ಯಾರ ಕೈಗಾದ್ರೂ ಸಿಕ್ಬಿಟ್ಟಿದ್ರೆ ತಗೋ, ಒಳಗಡೆ ತಗೊಂಡೋಗಿ ಜೋಪಾನವಾಗಿಡು. ಅಪ್ಪ ಅಳಿಯಂದ್ರು ಒಂದು ಟಕೋಟಾ ಮಾಡಲು ಪ್ರೆಸ್ ಇಟ್ಕೊಂಡು ಅದನ್ನೇ ಒತ್ತಿ ಒತ್ತಿ ಕಷ್ಟಪಟ್ಟು ಇದನ್ನೆಲ್ಲ ಜೋಡಿಸಿದ್ದಾರೆ. ಜೋಪಾನವಾಗಿ ನೋಡ್ಕೊಳ್ಳೋದು ಬ್ಯಾಡ್ವೇನಮ್ಮ? ಸಾರಿ ಅಪ್ಪ. ತಗೊಳಮ್ಮ ಬಾಳೆಹಣ್ಣು, ಇದು ನಿನ್ಗೆ, ಇದು ನಿಮ್ಮ ಯಜಮಾನ್ರಿಗೆ. ಪಾಪ ಅಳಿಯಂದ್ರದ್ದು ಸ್ವಲ್ಪ ಚಿಕ್ಕದಾಗೋಯ್ತು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನೀವ್ ಬನ್ನಿ ಅಪ್ಪ. ಸ್ವಲ್ಪ ಕೈ ಬಿಡಮ್ಮ, ಒಳಗಡೆ ಇರ್ತೀನಿ. ನೀವ್ಯಾಕೆ ಹೆದರ್ತೀರಾ? ನೀವ್ ಎದುರುಗಡೆ ಮಾತಾಡಿದ್ರೆ ತಾನೇ ನಿಮ್ ಒಳ್ಳೆ ಗುಣ ಅವ್ರಿಗೆ ಗೊತ್ತಾಗೋದು. ಅಯ್ಯೋ ನೀನು ಗೊತ್ತಿಲ್ಲ ಕಣಮ್ಮ, ಅವನೊಂಥರ ಎಡವಟ್ ಮನುಷ್ಯ. ಅವ್ನು ಬರ್ಬೇಕಾದ್ರೆ ಅವನ ಎದುರುಗಡೆ ನಾನು ಇರಬಾರ್ದು. ಕೈ ಬಿಡು, ನಾನು ಎಲ್ಲೂ ಹೋಗಲ್ಲ, ಒಳಗಡೆ ಇರ್ತೀನಿ. ಅಮ್ಮ ಬಾಳೆ ಇಟ್ಕೊಳೋದು ಮರಿಬೇಡಮ್ಮ. ಮತ್ತೆ ಬಾಳೆಹಣ್ಣ? ಇವತ್ ಯಾವನ್ ಬಂದಿದ್ದ, ಏನ್ ಎತ್ಕೊಂಡು ಹೋದ್ನೆ? ನಮ್ಮನೆಗೆ ಯಾರು ಯಾಕೆ ಬರ್ತಾರೆ? ನಮ್ಮಪ್ಪ ಬಂದಿದ್ದಾರೆ. ಏ ಲೂಸು, ಅವತ್ ಅವನ್ ಬಂದ್ ಬಾಳೆಹಣ್ಣು ಕೊಟ್ಟು ಮನೆಯಲ್ಲಿ ಇದ್ದು ಬೆಳ್ಳಿ ಸಾಮಾನು ಎತ್ಕೊಂಡು ಹೋಗಿದ್ದಾನೆ. ಇವತ್ ಮತ್ತೆ ಬಾಳೆಹಣ್ಣು ತಂದು ಕೊಟ್ಟಿದ್ದಾನೆ ಅವನ ಅಪ್ಪ ಅಂತ ಹೇಳ್ತಾ ಇದ್ದೆ ನೀನು. ಸಿಕ್ಬಿಡ್ತಾ? ಹೇಗೆ ಸಿಕ್ತು? ಅಪ್ಪ, ಮಾಮ, ಅಪ್ಪ, ಬಾಳೆಹಣ್ಣು ಮಾಮ, ಅಪ್ಪ, ಬನಾನ ಮಾಮ. ಅಪ್ಪ ಈಗಿಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಅಪ್ಪ, ಲೇ, ಇಲ್ಲಿ ಮೊಣಕಾಲದ್ದು ಒಂದು ಬೆಳ್ಳಿ ದೀಪ ಇತ್ತಲ್ಲ, ಎಲ್ಲೇ? ಎಲ್ಲೂ ಓಡೋಗಲ್ಲ. ಏನೋ ಮೋಟು ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಪಕ್ಕದಲ್ಲಿ ಕೇರಳ ಖಾಲಿ ಹೊಡಿತಾ ಇದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಕ್ರೌಡ್ ಫುಲ್. ನಮ್ ಪ್ರೆಸ್ಗೆ ಏನಾರು ಭಾಗ್ಯಲಕ್ಷ್ಮಿ ಕಂಡ್ಬಿಟ್ಬಿಟ್ಲೇನೋ? ತುಂಬಾ ಬಾಸ್, ತುಂಬಾ ತುಂಬಾ ತುಂಬಾ
ಬನ್ನಿ. ಅಲ್ಲೇನ್ ಬಗ್ಗೆ ನೋಡ್ದೆ ನೀನು? ಆಯ್. ಓಕೆ ಓಕೆ ಆರ್ಡರ್ ಎಷ್ಟು ತಗೊಳ್ಳಿ? ಒಂದು 5000 ಕೊಡಿ. ಗುರುವಾಯೂರಪ್ಪ ರೇಟು ಪಕ್ಕದ ಪ್ರೆಸ್ಗಿಂತನೂ ಸ್ವಲ್ಪ ಜಾಸ್ತಿ, ಪರವಾಗಿಲ್ವಾ? ಪರವಾಗಿಲ್ಲ ಬಿಡಿ, ಇಲ್ಲಿ ಕ್ವಾಲಿಟಿ ಅಲ್ಲಿಗಿಂತ ಡಬಲ್ ಆಗಿದೆಯಲ್ಲ. ಹೌದು ಹೌದು, ನಾವು ಕ್ವಾಲಿಟಿನ ತುಂಬಾ ಮೇಂಟೈನ್ ಮಾಡ್ತೀವಿ. ಏಯ್, ಏಯ್, ಬಿಡು, ಏಯ್, ಏಯ್, ನಾನು ಹೋಗ್ತೀನಿ. ಏಯ್, 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 ಹೋಗ್ತೀರಾ ಇಲ್ಲ? ಓದಿತೀರಾ ನೋಡಿ ಬಂದೆ. ರೀ, ಬನ್ನಿ ಬನ್ನಿ. ನಡಿ ಆಚೆ. ಏಯ್, ಏಯ್, ಬರೇಲಿ ಬರೇಲಿ ತಗೊಂಡೋಗಾಯ್ತು. ಬಂದ್ಬಿಟ್ಟ ಸುಮ್ನೆ. ಅಯ್ಯೋ ಏನಾಯ್ತು ಗೋಪಾಲ್? ನಿನ್ನನ್ನು ಯಾರೇ ಇಲ್ಲಿಗೆ ಬರಕ್ ಹೇಳಿದ್ದು? ಪಕ್ಕದಲ್ಲಿ ಯಾವಾಗ್ಲೂ ಕ್ರೌಡ್ ಇರತ್ತೆ, ಅಲ್ಲಿ ಗ್ಲಾಮರ್ ಇದೆ ಅಂತ ಮೋಟು ಹೇಳ್ದ. ಗ್ಲಾಮರ್ ನಮ್ಮ ಹತ್ರನೂ ಏನ್ ಕಮ್ಮಿ ಇಲ್ಲ ಅಂತ ತೋರ್ಸೋಣ ಅಂತ ಬಂದೆ. ಹಿಂದ್ಗಡೆ ನನ್ನ ಕೈ ಬಿಡ್ತೀಯಾ? ಅಯ್ಯೋ, ಬಿಡ್ತೀಯಾ? ಯಾಕೆ ಬಿಡ್ತೀಯಾ ಅಲ್ಲಿ? ಬರ್ತೀಯಾ ನಾವು? ಅಯ್ಯೋ, ಯಾಕ್ರಿ ಹಂಗ್ ಮಾಡ್ತೀಯ? ಬೇಡ ರೀ, ಬೇಡ ರೀ. ಅಯ್ಯೋ ಏಯ್, ಇಂಥ ಅವತಾರದಲ್ಲಿ ಇಲ್ಲಿ ಬಂದು ಕೂತಿದ್ಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯಾ? ಅಯ್ಯೋ, ಇದ್ ಕ್ಯಾಶುವಲ್ ವೇರ್ ರೀ, ನಾಚಿಕೆ ಯಾಕೆ? ನಾಚಿಕೆ ಯಾಕೆ? ನೀನ್ ಈ ತರ ಅರ್ಧಂಬರ್ಧೆಲ್ಲ ತೋರಿಸಿ ದುಡ್ಡು ಸಂಪಾದನೆ ಮಾಡಿ ನಾನು ಸಾಕೋದ್ ಬೇಕಾದ್ರೆ ನಡಿ ಮನೆಗೆ. ನಾನ್ ಹೋಗೋದಿಲ್ಲ. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ನಡಿಯ ಮನೆಗೆ. ನಾನ್ ಹೋಗೋದಿಲ್ಲ. ನನ್ಗೀಗ ಗೊತ್ತಾಗ್ತದೆ ನಾನು ಯಾಕೆ ಆಕ್ಸಿಡೆಂಟ್ ಮಾಡ್ಕೊಂಡೆ ಅಂತ. ಪದೇ ಪದೇ ಹೊಡಿತಾ ಇದ್ರೆ ಯಾವ ತಾನೇ ಸಂಸಾರ ಮಾಡಕ್ ಮನ್ಸು ಬರುತ್ತೆ? ನನ್ಗೆ ಯಾಕಿದೆಲ್ಲ? ದಿಸ್ ನಾಟ್ ಮೈ ಓನ್. ಅದು ಆಲ್ರೆಡಿ ಉರಿತಾ ಇದೆ, ಮತ್ತೆ ಹಚ್ಚಕ್ ಹೋಗ್ಬೇಡಿ. ಯಾರೀ ಇವಳು? ಅದನ್ನ ಕುಡಿ. ಇವಳು ಯಾರು ಅಂತ ಕೇಳ್ತಾ ಇದ್ದೀನಿ, ಹೇಳೋ ತಾನೆ. ನೋಡು, ನೀನ್ ಅನ್ಕೊಂಡಿರೋ ತರ ಎಲ್ಲ ಏನೂ ಇಲ್ಲ. ನನಗ್ ಗೊತ್ತು, ಇವಳು ನಿಮ್ಮ ಕೀಪ್. ನೀವ್ ಇವಳನ್ನ ಇಟ್ಕೊಂಡಿದ್ದೀರಾ. ಏಯ್, ಹೊಡೀರಿ. ನನ್ ಅನುಮಾನ ಬಂದಿದ್ದು ಕರೆಕ್ಟ್. ಆಕ್ಸಿಡೆಂಟ್ ಆಗಿ 1 ತಿಂಗಳಾದ್ರೂ ನೀನ್ ನನ್ನ ನೋಡಕ್ಕೆ ಹಾಸ್ಪಿಟಲ್ಗೆ ಬರ್ಲಿಲ್ಲ. ಯಾಕೆ? ಮಾತಾಡ್ರಿ. ನಾನ್ ಪೇಷಂಟ್, ನಿಮ್ ಜೊತೆ ನಾನ್ ಮಲಗಬಾರ್ದು ಅಂತ ಡಾಕ್ಟರ್ ನನ್ನ ಹತ್ರ ತಾನೇ ಹೇಳ್ಬೇಕು. ಯಾಕೆ ಹೇಳಿಲ್ಲ? ನೀವೇ ಯಾಕೆ ನನ್ನ ದೂರ ಇಡ್ಬೇಕು? ಯಾಕೆ ಅಂದ್ರೆ ನಿಮ್ಗೆ ನನ್ ಮೇಲೆ ಇಷ್ಟ ಇಲ್ಲ. ನಿಮ್ಗೂ ಇವಳಿಗೂ ಇದ್ದ ಕಳ ಸಂಬಂಧ ನನ್ಗೆ ಗೊತ್ತಾಗಿ ನಮ್ಮಿಬ್ರಿಗೂ ಜಗಳ ಆಗಿದೆ. ನೀನ್ ನನ್ನನ್ನ ಬಾಯಿ ಬಂದಂಗ್ ಬೈದು ಓಡ್ಸಿರ್ತೀರಾ. ಆ ಟೆನ್ಷನ್ ಅಲ್ಲಿ ನಾನ್ ಡ್ರೈವ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಸೂಸೈಡ್ಗೆ ಟ್ರೈ ಮಾಡಿರ್ಬೇಕು. ನಿಮ್ಗೆ ಅವಳ ಮೇಲೆ ಅಷ್ಟೊಂದು ಇಷ್ಟ ಇರೋದಾದ್ರೆ ಯಾಕೆ ನನ್ ಜೊತೆ ಬಲವಂತವಾಗಿ ಸಂಸಾರ ಮಾಡ್ಬೇಕು? ಅವಳನ್ನೇ ಕರ್ಕೊಂಡ್ ಬಂದ್ ನೀವು ಮನೇಲಿ ಇಟ್ಕೊಳ್ಳೋ ತಾನೆ. ನನ್ಗಿರೋ ಕಾಯಿಲೆನ್ ಬೇಕಾದ್ರೆ ನಾನ್ ಸಹಿಸ್ಕೊಳ್ತೀನಿ, ಆದ್ರೆ ಇದನ್ ಸಹಿಸ್ಕೊಳ್ಳೋಕೆ ನನ್ನಿಂದ ಆಗಲ್ಲ. ಲಲಿತಾ, ನಿನ್ ಗಂಡನ ಯಾತಕ್ಕಮ್ಮ ಬೈತಾ ಇದೀಯ? ಇದ್ರಲ್ಲ ಒಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ನಿಮ್ಮಿಬ್ಬರ ಮಧ್ಯೆ ಇಷ್ಟೊಂದು ಸಮಸ್ಯೆಗಳು ಬಂದ ಮೇಲೆ ನಿಜಾನ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲಮ್ಮ. ಹೇಳ್ಬಿಡ್ತೀನಿ. ಈ ಹುಡುಗಿ ನಮ್ಮ ಆಸ್ಪತ್ರೆಯಲ್ಲಿರೋ ನರ್ಸು ಕೋಕಿಲ. ನಿನಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಮತ್ತೆ ಹಳೆ ನೆನಪು ಬರ್ಬೋದು ಅಂತ ನಾನೇ ತಂದಿಟ್ಟೆ ಈ ಫೋಟೋನ. ಪಾಪ ಈ ಗೋಪಾಲ್ಗೆ ಇದೇನು ಗೊತ್ತೇ ಇಲ್ಲ. ಅವನು ಮುನಿಸ್ಕೊಂಡಿದ್ದಾನೆ. ಸ್ವಲ್ಪ ಸಮಾಧಾನ ಮಾಡೋಗು, ಹೋಗು. ದೇವ್ರೆ, ಆ ನವೆಂಬರ್ 15 ಯಾವತ್ತು ಬರುತ್ತಪ್ಪ? ಸುಮ್ಮನಿರೇ. ಬಾರೆ ಹತ್ರ ಬಾ. ಡಾಕ್ಟ್ರು ಏನೋ ಹೇಳಿದ್ರು ಅಂದ್ರಿ. ಅಯ್ಯಯ್ಯೋ 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 ಅಯ್ಯಯ್ಯೋ, ಎಷ್ಟೊತ್ತಾಯ್ತು ನೀ ಇಲ್ಲಿಗೆ ಬಂದು? ಯಾಕ್ರಿ? ನನ್ನ ಶೀಲಾನೇ ಹಾಳು ಮಾಡ್ಬಿಡ್ತಿದ್ದಿಲ್ಲ ನೀನು.
ನಿನ್ನ ನಿನ್ನ ರೀ ಅಯ್ಯೋ ಛೀ. ಏನ್ ಮಾಡೋದು ಇವಳ? ಏ ಡಾಕ್ಟ್ರೇ, ಓ ಇಲ್ಲ ನಾನ್ ಬರೋದಿಲ್ಲ. ನೀವು ಹೊರಗೆ ಬರ್ಲಿಲ್ಲ ಅಂದ್ರೆ ನಾನೇ ಒಳಗಡೆ ಬಂದು ನಿಮ್ಮನ್ನ ಕಚ್ಬಿಡ್ತೀನಿ ಇವಾಗ. ಓ ಬೇಡ ಬೇಡ ಬೇಡ, ನಾನೇ ಬಂದ್ಬಿಡ್ತೀನಿ. ನೀನ್ ಅಲ್ಲೇ ನಿಂತ್ಕೊಂಡು ಏನ್ ವಿಷಯ ಹೇಳು. ನಡೀರಿ ನಮ್ಮ ಮನೆಗೆ ಹೋಗೋಣ. ಯಾಕಪ್ಪ? ಯಾಕೆಂದ್ರೆ ಹುಡುಗಿನ ಕರ್ಕೊಂಬಂದು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅಲ್ಲ ಏನಾಯ್ತು? ಆಗೋದೇನೋ ತಪ್ಪು ನಡೆದೋಯ್ತು. ತಪ್ಪು ಹ್ಮ್. ತಪ್ಪು ತಪ್ಪು ನಡೆದೋಯ್ತಾ? ತಯ್ಯಾರ ತಯ್ಯ ತಯ್ಯಾರ ತಯ್ಯ ಏನಂದು ಹೇಳಲಯ್ಯ ಅಂದ ಚಂದವ ಇನ್ನಂದ ಚಂದವ ತಯ್ಯಾರ ತಯ್ಯ ಡಾಕ್ಟ್ರೆ. ತಯ್ಯಾರ ತಯ್ಯ ಏನಂದು ಡಾಕ್ಟ್ರೆ. ಹೇಳಲಯ್ಯ ನಿನ್ನಂದ ಲಕ್ಷ್ಮಿ ಅಯ್ಯೋ ಡಾಕ್ಟ್ರೆ, ಅಯ್ಯೋ. ನೀನ್ ಸುಮ್ಮನೆ ಪ್ರಸು ತಯ್ಯಾರ ತಯ್ಯ ಏನ್ರಿ ಅದು? ತಯ್ಯ ಲಕ್ಷ್ಮಿ ಲಕ್ಷ್ಮಿ ನಮ್ಮ ಹಾಸ್ಪಿಟಲ್ ಸ್ಟಾಫ್ಗೆಲ್ಲ ಫುಲ್ ಪಾರ್ಟಿ ಅರೇಂಜ್ ಮಾಡ್ಬೇಡ. ಏನ್ರಿ ವಿಶೇಷ? ಪ್ರೆಸ್ಸು ಪ್ರಿಂಟಿಂಗ್ ಸ್ಟಾರ್ಟ್ ಮಾಡ್ಬಿಡ್ತು. ಪ್ರೆಸ್ ಇಟ್ಟು ಬಹಳ ದಿವಸ ಆಯ್ತಲ್ಲ. ಅಯ್ಯೋ ಇಟ್ಕೊಂಡು ಬಹಳ ದಿವಸ ಆಗಿತ್ತು, ಆದ್ರೆ ಯೂಸೇ ಮಾಡಿರ್ಲಿಲ್ಲ. ಈಗ ಅಯ್ಯಯ್ಯ. ಟೇಕ್ ಆಫ್ ಆಗೋಯ್ತು. ಡಾಕ್ಟ್ರೆ, ಅರ್ಥವಾಯ್ತಪ್ಪ. ನೀವು ತಪ್ಪಾಗಿ ತಿಳ್ಕೊಳ್ಳೋ ತರ ಏನೂ ನಡೆದಿಲ್ಲ. ತಪ್ಪು ಒಂದೇ ಅರ್ಥ ಪ್ರೆಸ್ಸು. ಸುಮ್ಮನೆ ಇರ್ತೀರಾ ನೀವು? ನಾನು ಬೆಳಗ್ಗೆ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವಳನ್ನ ತಪ್ಕೊಂಡ್ಬಿಟ್ಟೆ. ಸ್ಟಾರ್ಟಿಂಗ್ ಪಾಯಿಂಟ್ ಅದೇ. ಆಮೇಲೆ 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 ಏನೂ ನಡೆದಿಲ್ಲ. ನಾನು ಹುಷಾರಾಗ್ಬಿಟ್ಟು ಅವಳನ್ನ ದೂರ ತಳ್ಬಿಟ್ಟು ಬಂದ್ಬಿಟ್ಟೆ. ಏನೆಂದು ಹೇಳಲು ಅಷ್ಟೇನಾ? ಹ್ಞೂ ಡಾಕ್ಟ್ರೆ, ಡಾಕ್ಟ್ರೆ, ಡಾಕ್ಟ್ರೆ ಸ್ವಲ್ಪ ಬಿಡ, ನಾನು ಎಷ್ಟು ಟ್ರೈ ಮಾಡಿದ್ರು ವರ್ಕೌಟೇ ಆಗ್ತಿಲ್ಲ. ಹೋಗ ಡಾಕ್ಟ್ರೆ. ಏನ್ ಡಾಕ್ಟ್ರೆ ನೀವು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲದೆ? ಅಲ್ಲ, ಆ ಹುಡುಗಿಗೆ ಜೀವ ಎಷ್ಟು ಮುಖ್ಯನೋ ಶೀಲನೂ ಅಷ್ಟೇ ಮುಖ್ಯ. ಇವತ್ತು ಬೆಳಗ್ಗೆ ನಡೆದಿದ್ದ ಇನ್ಸಿಡೆಂಟ್ ಅಂತ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಂಬಿಕೆ ಹೊರಟೋಗ್ತಾ ಇದೆ. ನೋಡಿ, ನೀವೀಗಲೇ ಆ ಹುಡುಗಿ ಹತ್ರ ಹೋಗ್ಬಿಟ್ಟು, ನೋಡಮ್ಮ ನಿನಗೂ ಗೋಪಾಲ್ಗೂ ಯಾವ ಥರ ಸಂಬಂಧನೂ ಇಲ್ಲ, ನಿನಗೆ ಹಳೆ ನೆನಪು ಯಾವುದು ಇಲ್ಲದಿದ್ದರಿಂದ ಸುಮ್ಮನೆ ನಿನ್ನ ರಕ್ಷಣೆಗೋಸ್ಕರ ಗೋಪಾಲ್ನ ನಿನ್ನ ಗಂಡ ಅಂತ ಒಂದೇ ಒಂದು ಸುಳ್ಳು ಹೇಳಿ ಕಳಿಸ್ಕೊಟ್ಟಿದ್ದೀನಿ ಅಂತ ನೀವು ಅವಳ ಹತ್ರ ಹೇಳ್ತೀರಾ ಅಥವಾ ನಾನು ಹೇಳ? ಡಾಕ್ಟ್ರೆ, ನೀವು ಹೇಳ್ತೀರಾ ಇಲ್ಲ ನಾನು ಹೇಳ? ಹೋಗಿ. ನಾವಿಬ್ರು ಹೇಳೋ ಅವಶ್ಯಕತೆ ಇಲ್ಲಪ್ಪ. ಯಾಕೆ? ಅಲ್ಲಿ ನೋಡು. ತಪ್ಪವರೇ ಮಾಡಿದ್ರು. ನಿನ್ನ ಗಂಡ ಅಂತ ಸುಳ್ಳು ಹೇಳಿ ನಾಟಕ ಆಡಿದ್ದು ನನ್ನ ತಪ್ಪೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಇನ್ಮೇಲೆ ನನಗೂ ನಿನಗೂ ಯಾವ ಥರ ಸಂಬಂಧನೂ ಇಲ್ಲ. ಪ್ರಪಂಚದಲ್ಲಿ ಯಾವ ಮೂರ್ಖನಾದ್ರೂ ಇಂಥ ಟ್ರೀಟ್ಮೆಂಟ್ ಕೊಡ್ತಾನ? ಒಬ್ಬ ಗಾಂಧಿ, ಒಬ್ಬ ನೆಹರು, ಅದೇ ತರ ಈ ಡಾಕ್ಟರ್ ಶ್ರೀಕಾಂತ್ಗೆ ಮಾತ್ರ ಈ ತರ ಐಡಿಯಾ ಬರೋದಕ್ಕೆ ಸಾಧ್ಯ. ಶಟ್ ಅಪ್! ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ? ಮಾತಾಡಿ ಡಾಕ್ಟ್ರೆ, ಇವಳು ನಿಮ್ಗೆ ಹುಟ್ಟಿದ ಮಗಳು ತಾನೆ? ಇವಳಿಗೂ ನನ್ನ ಹಾಗೆ ಕಾಯಿಲೆ ಇದ್ದಿದ್ರೆ ಗುರುತು ಪರಿಚಯ ಇಲ್ದಿರೋ ಒಬ್ಬ ಗಂಡಸ ಹತ್ರ ಕರ್ಕೊಂಡೋಗಿ ಇವನೇ ನಿನ್ ಗಂಡ ಅಂತ ಬಿಡ್ತಾ ಇದ್ರಾ ನೀವು? ಕಮ್ ಆನ್ ಟೆಲ್ ಮೀ. ಹೇಳಿ ಡಾಕ್ಟ್ರೆ, ನಿಮ್ ಮಗಳಾಗಿದ್ರೆ ನೀವಿಂತ ಕೆಲಸ ಮಾಡ್ತಾ ಇದ್ರಾ? ನಿನ್ನನ್ನು ನನ್ನ ಮಗಳು ಅಂತ ತಿಳ್ಕೊಂಡೆ ಅಮ್ಮ. ನಿನ್ನನ್ನು ಅವನ ಹತ್ರ ಕಳಿಸ್ಕೊಟ್ಟಿದ್ದು. ನೀನ್ ತಿಳ್ಕೊಂಡಿರೋ ಹಾಗೆ ಗೋಪಾಲ್ ಕೃಷ್ಣ ಅಲ್ಪನೂ ಅಲ್ಲ, ಅಯೋಗ್ಯನೂ ಅಲ್ಲ, ಗುಣವಂತ, ಸಭ್ಯಸ್ಥ. ಈಗ ನಡೀತಾ ಇರೋ ನಾಟಕಕ್ಕೆ ಅವನೇ ಎಂಬ ಮೂಲ ಕಾರಣ.